ಹಲೋ ನಮಸ್ಕಾರ, ದಿಸ್ ಇಸ್ ರಮೇಶ್ ಫಾರ್ ಈ ದಿನ. ಇವತ್ತು ಎರಡು ಇಂಪಾರ್ಟೆಂಟ್ ಬೇಸಿಕ್ ಕ್ವೆಶ್ಚನ್ಸ್ ಬಗ್ಗೆ ಮಾತಾಡೋಣ ಅಂತ ಇದು. ಒಂದು ಏನಂತ ಹೇಳಿದ್ರೆ, ಇವರು ಆ್ಯಕ್ಚುಲಿ ಟ್ರಂಪ್ ಅವರು ಹೊರಗಡೆ ಹೇಳಿರೋದು ದಿಸ್ ಇಸ್ ದ ರೀಸನ್ ವೈ ಐ ಆಮ್ ಡೂಯಿಂಗ್ ಅಂತ ಹೇಳ್ಬಿಟ್ಟು ಮಾಗ ಅಂತೆಲ್ಲ ಹೇಳಿರೋದು ಒಂದು. ಬಟ್ ರಿಯಲಿ ಹಿಡನ್ ಅಜೆಂಡಾ ಏನಕ್ಕೋಸ್ಕರ ಇದೆಲ್ಲ ಮಾಡ್ತಿರೋದು, ದಟ್ ಈಸ್ ಕ್ವೆಶ್ಚನ್ ನಂಬರ್ 1. ಕ್ವೆಶ್ಚನ್ ನಂಬರ್ 2, ಇವಾಗ ಅದು ಇಂಡಿಯಾಗೆ ಹೆಂಗೆ ಅಫೆಕ್ಟ್ ಆಗುತ್ತೆ, ಅಷ್ಟೇ ಸಿಂಪಲ್. ಇದೆರಡು ಕ್ವೆಶ್ಚನ್ಗೆ ಆನ್ಸರ್ ಮಾಡೋಣ ಅಂತ ಹೇಳಿ. ಸೊ ದ ಫಸ್ಟ್ ಒನ್, ಸೊ ವಿಲ್ ಟಾಕ್ ಅಬೌಟ್ ಏನಕ್ಕೆ ಇದು ಮಾಡ್ತಿದ್ದಾರೆ ಟ್ರಂಪ್, ವೈ ಡಿಡ್ ಈ ಸ್ಟಾರ್ಟ್ ಆಲ್ ದಿಸ್ ಥಿಂಗ್ಸ್ ಅಂತ ಹೇಳಿ. ಆಚೆ ಕಡೆ ಹೊರಗಡೆ ಹೇಳಿರೋದು, ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿರೋದು, ಇದು ಏನಂತ ಹೇಳಿದ್ರೆ, ಐ ವಾಂಟ್ ಟು ಮೇಕ್ ಐ ವಾಂಟ್ ಟು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್. ಸೊ ಎಲ್ಲ ನಮ್ಮದು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ, ಮತ್ತು ಅವರ್ ಪ್ರೊಡಕ್ಷನ್ ವಿ ಆರ್ ನಾಟ್ ಪ್ರೊಡ್ಯೂಸಿಂಗ್ ಎನಫ್. ಸೊ ನಮ್ದು ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಹೊರಗಡೆ ಹೇಳಿರೋದು. ಬಟ್ ರಿಯಾಲಿಟಿ ಏನಂತ ಹೇಳಿದ್ರೆ, ಇಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ದ ಫಿಸ್ಕಲ್ ಪ್ರೂಡೆನ್ಸ್. ಸೊ ಫಿಸ್ಕಲ್ ಡಿಸಿಪ್ಲಿನ್. ಸೊ ಹಂಗಂತಂದ್ರೆ, ಇವಾಗ ಇವ್ರದ್ದು ಅಮೆರಿಕಾದ US ಜಿ ಡಿ ಪಿ ಇಸ್ ಅಬೌಟ್ $30 trillion ಆ್ಯಂಡ್ US ದೇರ್ ಡೆಟ್ ಈಸ್ ಅಬೌಟ್ $36 trillion. ಸೊ ವಿಚ್ ಇಸ್ ಅಬೌಟ್ 123%. ಸೊ ಇದು ಯಾವಾಗಿದೆ ಆ್ಯಕ್ಚುಲಿ ಇದು ಡೆಟ್ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೋ, ಅದು ಸ್ವಲ್ಪ ಇಟ್ ಬಿಕಮ್ಸ್ ಲಿಟಲ್ ಅನ್ಸಸ್ಟೈನಬಲ್. ಸೊ ಹಾಗಾಗಿ ಆಮೇಲೆ ಇವಾಗ ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ದೇ ಆರ್ ಆ್ಯಕ್ಚುಲಿ ಫಿಸ್ಕಲ್ ಡಿಫಿಸಿಟ್ ಇದು ಕಂಟ್ರಿ ಆಗಿರೋದ್ರಿಂದ ಅವ್ರಿಗೆ ಎವ್ರಿ ಇಯರ್ ಆ್ಯಕ್ಚುಲಿ ದೇ ಆರ್ ಡೂಯಿಂಗ್ ಬಾರೋಯಿಂಗ್ಸ್. ಸೊ ಬಾರೋಯಿಂಗ್ಸ್ ಎಷ್ಟು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, $2 trillion ದೇ ಆರ್ ಬಾರೋಯಿಂಗ್ ಎವ್ರಿ ಇಯರ್. ಸೊ $2 trillion ದೇ ಆರ್ ಬಾರೋಯಿಂಗ್ ಎವ್ರಿ ಇಯರ್ ಅಂತ ಹೇಳಿದ್ರೆ, 4 ವರ್ಷದಲ್ಲಿ $8 trillion ಆಗೋಗ್ಬಿಟ್ಟು $44 trillion ಡೆಟ್ ಹೊಟ್ಟೋಗುತ್ತೆ. ಸೊ ಇಷ್ಟೆಲ್ಲ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೆನ್ ಆ್ಯಕ್ಚುಲಿ ಇಟ್ ವಿಲ್ ಬಿಕಮ್, ಅಂಡ್ ಇವ್ರದ್ದು GDP ಮೈ ನಾಟ್ ಗ್ರೋ ದಟ್ ವೆರಿ ದಿಸ್ ಥಿಂಗ್, ಬಿಕಾಸ್ ಇವಾಗ ಒಂದು ಸ್ವಲ್ಪ ಸ್ಲೋ ಡೌನ್ ಅಂಡ್ ಆಮೇಲೆ ರಿಸೆಷನ್ ಎಲ್ಲ ಎಲ್ಲನೂ ಆಗೋಕ್ಕೆ ಚಾನ್ಸಸ್ ಇದೆ. ಅದಕ್ಕೋಸ್ಕರ $30 trillion ಇಂದ 32, 33 ಹೋದರೆ ಮ್ಯಾಕ್ಸಿಮಮ್ ಜಾಸ್ತಿ. ಸೊ ಹಂಗಂದ್ರೆ ಏನಾಗ್ಬಿಡುತ್ತೆ, 150% ಎಲ್ಲ ಡೆಟ್ ಟು GDP ರೇಷಿಯೋ ಆಗೋಗ್ಬಿಟ್ಟು, ದಿಸ್ ವಿಲ್ ಗೆಟ್ ಇನ್ ಟು ಎ ಪ್ರಾಬ್ಲಮ್ ವಾಟ್ ಆ್ಯಕ್ಚುಲಿ ಪಿಗ್ಸ್ ನೇಷನ್ಸ್ ಹ್ಯಾಡ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ಈಗ ರೀಸೆಂಟಾಗಿ ಶ್ರೀಲಂಕಾ ಆ್ಯಂಡ್ ಬಾಂಗ್ಲಾದೇಶ್ ಆಲ್ಸೋ ಹ್ಯಾಡ್ ಸಿಮಿಲರ್ ಪ್ರಾಬ್ಲಮ್. ಸೊ ಪಿಗ್ಸ್ ಅಂತ ಹೇಳಿದ್ರೆ, ಇಟ್ ಈಸ್ ಆ್ಯಕ್ಚುಲಿ 5 nations ಆಫ್ ದ ಯುರೋಪಿಯನ್ ಯೂನಿಯನ್. ಸೊ ಇಟ್ ಈಸ್ ಅನ್ ಆಕ್ರೋನಿಮ್. ಸೊ ದಟ್ ಈಸ್ ಆ್ಯಕ್ಚುಲಿ ಪಿಗ್ಸ್ ಅಂತ ಹೇಳ್ಬಿಟ್ಟು, ಇಟ್ ಪೋರ್ಚುಗಲ್, ಐರ್ಲೆಂಡ್, ಇಟ್ಲಿ, ಗ್ರೀಸ್ ಆ್ಯಂಡ್ ಸ್ಪೇನ್. ಸೊ ದೀಸ್ ಆರ್ ದ 5 countries. ಸೊ ಅವ್ರದ್ದು ಏನಾಗೋಯ್ತು, ಅವ್ರದ್ದು ಡೆಟ್ ಟು GDP ರೇಷಿಯೋ ಆ್ಯಕ್ಚುಲಿ ಇಟ್ ವೆಂಟ್ ಬಿಯಾಂಡ್ 150%, 180% ಎಲ್ಲ ಹೊರಟೋಗಿ, ದೆನ್ ಅವ್ರಿಗೆ ಇಟ್ ಬಿಕೇಮ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಮ್ಯಾನೇಜ್. ಸೊ ಹಾಗಾಗಿ ಮತ್ತೆ ಆಮೇಲೆ ಈಗ ರೀಸೆಂಟಾಗಿ ಆ್ಯಕ್ಚುಲಿ ನಿಮಗೂ ಗೊತ್ತಿರೋ ಥರ ಬಾಂಗ್ಲಾದೇಶ್ ಅಂಡ್ ಶ್ರೀಲಂಕಾ ಎಲ್ಲನೂ ಆ್ಯಕ್ಚುಲಿ ಅವ್ರಿಗೆ ಫಿಸ್ಕಲ್ ಡಿಸಿಪ್ಲಿನ್ ಸರಿಯಾಗಿ ಇಲ್ಲದೆ ಹೋದರೆ ಇನ್ ಎನಿ ಕಂಟ್ರಿ, ಇನ್ ಎನಿ ಕಂಪ್ನಿನೇ ಆಗ್ಬೋದು, ಕಂಟ್ರಿನೇ ಆಗ್ಬೋದು, ವಿಚ್ ಎವರ್ ಇಟ್ ಇಸ್, ಅದು ಬಿದೋಗುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್, ಅಥವಾ ಇಟ್ ವಿಲ್ ಬಿಕಮ್ ಲೆಸ್ ಪವರ್ಫುಲ್. ಇವಾಗ US ಏನಂತ ಹೇಳಿದ್ರೆ, ಅವ್ರದ್ದು ವರಿ ಏನಂತ ಹೇಳಿದ್ರೆ, ಇದು ಫಿಸ್ಕಲ್ ಡೆಫಿಸಿಟ್, ಇದು ಈ ಥರ ಫಿಸ್ಕಲ್ ಪ್ರೂಡೆನ್ಸ್ ಸರಿಗಿಲ್ದಿರೋದ್ರಿಂದ ಇದು. ಆ್ಯಂಡ್ ಆಮೇಲೆ ಚೈನಾ ಒಂದು ಕಡೆ ಬೆಳ್ಕೊಂಡು ಬರ್ತಾ ಇದೆ. ಇವಾಗ ದೇರ್ ಆರ್ 2 super powers ಇನ್ ದಿಸ್ ವರ್ಲ್ಡ್, ಒನ್ ಈಸ್ US ಆ್ಯಂಡ್ ಒನ್ ಈಸ್ ಚೈನಾ. ಸೊ ಮುಂಚೆ ಆ್ಯಕ್ಚುಲಿ ಇಟ್ ವಾಸ್ ಓನ್ಲಿ US ಆ್ಯಂಡ್ ರಷ್ಯಾ. ಮುಂಚೆ USSR ಅಂತಿತ್ತು, ಅದು ಆಮೇಲೆ ಅದು USSR ಎಲ್ಲ ಹೊರಟೋಗ್ಬಿಟ್ಟು, ಇವಾಗ ಅವರೆಲ್ಲ ಏನು ಇಲ್ಲದೆ ಹೊರಟೋಗ್ಬಿಟ್ಟು, ಅಮೆರಿಕಾ ಇಸ್ ನೌ ಬಿಕಮಿಂಗ್ ಫಾರ್ ಅ ಲಾಂಗ್ ಟೈಮ್ ಆ್ಯಕ್ಚುಲಿ ಒಂದು ಲಾಸ್ಟ್ 10 years ಇಂದ ಇಟ್ ವಾಸ್ ಅ ಸೋಲೋ ಸೂಪರ್ ಪವರ್ ಇನ್ ದ ವರ್ಲ್ಡ್. ಇವಾಗ ಚೈನಾ ಹ್ಯಾಸ್ ಸ್ಲೋಲಿ ಸ್ಟಾರ್ಟೆಡ್ ಬಿಕಮಿಂಗ್ ಅನದರ್ ಸೂಪರ್ ಪವರ್ ಇನ್ ದ ವರ್ಲ್ಡ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಆ ಪ್ರಾಬ್ಲಮ್ ಒಂದು ಶುರು ಆಗಿದೆ. ಸೊ ಅದಕ್ಕೋಸ್ಕರನೇ ಇವಾಗ ನಂಬರ್ಸ್ ತಿರುಗಿ ನೋಡ್ಕೊಂಡು ಬಂದರೆ, $44 trillion ಯೂನಿಟ್ ಇವ್ರ ಡೆಟ್ ಆಗೋಗ್ಬಿಡ್ತು ಅಂತ ಹೇಳಿದ್ರೆ, ಅವಾಗ ಏನಾಗುತ್ತೆ, ಇವ್ರದ್ದು ಇಂಟ್ರೆಸ್ಟ್ ಪೇಮೆಂಟ್ಸ್ ಆಲ್ಸೋ ಇಟ್ ಇಸ್ ಅಬೌಟ್ 1.25, 1.5 trillion, $1.2 trillion ಯೂನಿಟ್ ಅವ್ರ ಇಂಟ್ರೆಸ್ಟ್ ಎವ್ರಿ ಇಯರ್ ಪೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು $1.3 trillion ಆಗುತ್ತೆ ನೆಕ್ಸ್ಟ್ ಇಯರ್ಗೆ. ಅದಾದ್ಮೇಲೆ 1.4, 1.5 trillion ಯಾವಾಗ ಕ್ರಾಸ್ ಆಗುತ್ತೋ, ಅದು ಆ್ಯಕ್ಚುಲಿ ಇಂಟ್ರೆಸ್ಟ್ ಪೇಮೆಂಟ್ಸ್ ವಿಲ್ ದೆನ್ ಬಿಕಮ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾಂಪೊನೆಂಟ್ ಆಫ್ ದೇರ್ ಎಕ್ಸ್ಪೆಂಡಿಚರ್ ಔಟ್ಲೇ. ಇವಾಗ ಅವ್ರದ್ದು ಸೋಷಿಯಲ್ ಸೆಕ್ಯೂರಿಟೀಸ್ ಇದಕ್ಕೆ ಅವ್ರು ಏನು ಔಟ್ಲೇ ಇಟ್ಕೊಂಡಿದ್ದಾರೋ ಅವ್ರದ್ದು ಅಲ್ಲಿಗಿದು, ಅದನ್ನು ಕ್ರಾಸ್ ಮಾಡಿ ಇಂಟ್ರೆಸ್ಟ್ ಪೇಮೆಂಟ್ಸ್ ವಿಲ್ ಬಿಕಮ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗೋಗ್ಬಿಡುತ್ತೆ. ಅಷ್ಟು ತನಕ ಹೋಗಕ್ಕೆ ಬಿಡಬಾರ್ದು ಅಂತಾನೆ ಹಿ ಈಸ್ ಡೂಯಿಂಗ್ ಆಲ್ ದಿಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೊ ನಿಂಗೆ ಇದರಲ್ಲಿ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಈವನ್ ಇಫ್ ಯು ಲುಕ್ ಅಟ್ US ಇನ್ ಟರ್ಮ್ಸ್ ಆಫ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಅದೆಲ್ಲ ನೋಡ್ಕೊಂಬಂದರೆ, so they actually they export for about $2.1 trillion and they import $3.3 trillion. So andre they have a deficit, trade deficit of about $1.2 trillion. They are having a trade deficit. And idu ond kade irli, aa number ond kade. ಆಮೇಲೆ they are actually paying about $1.2, $1.3, $1.4 trillion interest payments every year.
ಸೊ ಇದು ಹೀಗೆ ಹೋಗ್ತಾ ಇದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸಸ್ಟೈನಬಲ್ ಅಂತ ಹೇಳ್ಬಿಟ್ಟೆ ಹಿ ಸ್ಟಾರ್ಟೆಡ್ ಡೂಯಿಂಗ್ ಸಮಥಿಂಗ್ ಆಕ್ಚುಲಿ ಫಸ್ಟ್ ಡೋಜ್ ಅಂತ ಹೇಳ್ಬಿಟ್ಟು ಒಂದು ದೇ ಸ್ಟಾರ್ಟೆಡ್ ದಟ್ ಇಸ್ ದ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಶುರು ಮಾಡಿಬಿಟ್ಟು ಅದರಿಂದ ಆಕ್ಚುಲಿ ಹಿ ವಾಂಟೆಡ್ ಟು ರಿಮೂವ್ ಆಲ್ ದ ಅನ್ನೆಸೆಸರಿ ಕಾಂಟ್ರಾಕ್ಟ್ಸ್ ಅದು ಇದೆಲ್ಲ ಮಾಡಿ ಅಲ್ಲಿಂದ ರಫ್ಲಿ ಅಬೌಟ್ $300-400 ಬಿಲಿಯನ್ ಅಲ್ಲಿಂದ ಸ್ವಲ್ಪ ತೆಗಿಯಕ್ಕೆ ಟ್ರೈ ಮಾಡಿ, ಅಂದರೆ ಅಲ್ಲಿ ಉಳಿಸಕ್ಕೆ ಟ್ರೈ ಮಾಡೋದು. ಅದಾದಮೇಲೆ ದೆನ್ ಆ್ಯಕ್ಚುಲಿ WHO ವಾಟ್ ಎವರ್ ದೇ ವರ್ ಮೇಕಿಂಗ್ ಪೇಮೆಂಟ್ಸ್ ಅದನ್ನು ನಿಲ್ಲಿಸ್ಬಿಟ್ರು. ಆಮೇಲೆ ಇಲ್ಲೂ ಆ್ಯಕ್ಚುಲಿ ಇನ್ ದ ಟ್ಯಾರಿಫ್ನಲ್ಲಿ ಇಲ್ಲೂ ಒಂದು ರಫ್ಲಿ ಅಬೌಟ್ $600 ಬಿಲಿಯನ್ ಇಲ್ಲಿಂದ ಏನಾದರೂ ಯೂನಿಟ್ ಇಫ್ ದೇ ಆರ್ ಏಬಲ್ ಟು ಮೇಕ್ ಔಟ್ ಆಫ್ ದಿಸ್ ಅಂತ ಹೇಳಿದ್ರೆ ಈ $600 ಪ್ಲಸ್ ಅಲ್ಲಿ $400 ಎಲ್ಲ ಸೇರಿಕೊಂಡು ರಫ್ಲಿ ಅಬೌಟ್ $1 ಟ್ರಿಲಿಯನ್ ಇದರಿಂದ ದೇ ವಿಲ್ ಬಿ ಏಬಲ್ ಟು pull out some money. And at the same time, actually, they will also start reducing actually import duties alla haki amele tariffs alla idu madidrinda. So that will also start impacting and it will help them grow their manufacturing sector and everything ಅಂತ ಹೇಳಿ ಒಂದು ಇದು. ಇವಾಗ ಇನ್ನೊಂದು ಕಡೆಯಿಂದ ನೋಡ್ಕೊಂಬಂದ್ರೆ ಅವ್ರದ್ದು ಟಾಪ್ 5 ಎಕ್ಸ್ಪೋರ್ಟರ್ಸ್ ಯಾರ್ಯಾರು US-ಗೆ ಅಂತ ಹೇಳಿದ್ರೆ ನಂಬರ್ 1 is China. So China is exporting about $536 billion of commodities, merchandise to the US. Mexico is exporting about $454 billion. Canada $436 billion. ಅದಾದಮೇಲೆ ಒಂದು ಸ್ವಲ್ಪ ಚಿಕ್ಕದು. ಆಮೇಲೆ ಜಪಾನ್ ಇಸ್ $148 billion and Germany is $146 billion. ಈಗ ಇದರಲ್ಲಿ ಇಫ್ ಯು ಲುಕ್ ಅಟ್ ಇಟ್ ಚೈನಾ, ಮೆಕ್ಸಿಕೋ ಅಂಡ್ ಕೆನಡಾ ಇದು ಮೂರೇ ಸೇರ್ಕೊಂಡ್ರೆ ಇಟ್ ಆ್ಯಕ್ಚುಲಿ ಕಮ್ಸ್ ಅಪ್ ಟು ಅಬೌಟ್ $1.5 kind of trillion. ಅಷ್ಟು ಇದು ಟ್ರೇಡ್ ಇದು ಆ್ಯಕ್ಚುಲಿ ಎಕ್ಸ್ಪೋರ್ಟ್ ದೇ ಆರ್ ಡೂಯಿಂಗ್ ಆಲ್ರೆಡಿ. ಅದಲ್ಲದೆ ಇಫ್ ಯು ಲುಕ್ ಅಟ್ ಆಲ್ ದ ಟ್ರೇಡ್ ಸರ್ಪ್ಲಸ್ ಅವ್ರಿಗೆ $295 ಟ್ರೇಡ್ ಸರ್ಪ್ಲಸ್ ಚೈನಾ ಇಸ್ ಹ್ಯಾವಿಂಗ್ ಅಂತ ಹೇಳಿದ್ರೆ ಅವ್ರದ್ದು ಇಂಪೋರ್ಟ್ಸ್ ಬಿಕಾಸ್ ದೇ ಆರ್ ಓನ್ಲಿ $145 ಬಿಲಿಯನ್ ಮಾತ್ರನೇ ಅವ್ರು ಇಂಪೋರ್ಟ್ ಮಾಡ್ತಾರೆ. $536 ಬಿಲಿಯನ್ ಅವ್ರು ಎಕ್ಸ್ಪೋರ್ಟ್ ಮಾಡ್ತಿರೋದ್ರಿಂದ ಸೊ ಅವ್ರಿಗೇನಾಗುತ್ತೆ $295 ಆ್ಯಕ್ಚುಲಿ $295 ಬಿಲಿಯನ್ ದೇ ಆರ್ ಹ್ಯಾವಿಂಗ್ ಎ ಟ್ರೇಡ್ ಸರ್ಪ್ಲಸ್. ಯಾರು? ಚೈನಾ. ಅದೇ ಥರನೇ ಮೆಕ್ಸಿಕೋ ಇಸ್ ಆಲ್ಸೋ ಹ್ಯಾವಿಂಗ್ $171 ಬಿಲಿಯನ್ ಆಸ್ ದ ಟ್ರೇಡ್ ಸರ್ಪ್ಲಸ್. ಕೆನಡಾ ಇಸ್ ಹ್ಯಾವಿಂಗ್ ಅಬೌಟ್ $63 ಬಿಲಿಯನ್. ಇದೆಲ್ಲ ಆ್ಯಡ್ ಮಾಡಿದ್ರೆ ರಫ್ಲಿ ಅಬೌಟ್ $450 ಬಿಲಿಯನ್ ಬರುತ್ತೆ ಟ್ರೇಡ್ ಸರ್ಪ್ಲಸ್ ಅವ್ರ ಹತ್ರ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಸೊ ದಿಸ್ ಇಸ್ ಆಕ್ಚುಲಿ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್ ಫಾರ್ ಟ್ರಂಪ್. ಸೊ ಆಕ್ಚುಲಿ ಸೀರಿಯಸ್ ಆಗಿ ನೋಡಕ್ ಹೋದ್ರೆ ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ ಟ್ರಂಪ್ಗೆ ಇರೋದೇ ಮೇಜರ್ ಪ್ರಾಬ್ಲಮ್ ಇಸ್ ಚೈನಾ. And other than that, it is Canada and Mexico, because Canada and Mexico ಗೆ ಸ್ಲೈಟ್ಲಿ ಡಿಫ್ರೆಂಟ್ ಪ್ರಾಬ್ಲಮ್. ದಟ್ ಈಸ್ ಅಲ್ಲಿಂದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ತುಂಬ ಜನ ಒಳಗೆ ಬರ್ತಾ ಇದ್ದಾರೆ. ಅದಾದಮೇಲೆ ಫ್ರಮ್ ದ ಪೋರಸ್ ಬಾರ್ಡರ್ಸ್. ಸೊ ನಮ್ಗೆ ಇವಾಗ ಏನಂದರೆ ಬಾಂಗ್ಲಾದೇಶಿಂದ ಅಥವಾ ನಮಗೆ ಪಾಕಿಸ್ತಾನಿಂದ ನಮ್ಗೆ ಏನು ಪ್ರಾಬ್ಲಮ್ ಅಂತ ವಾಟ್ ಎವರ್ ವಿ ಆರ್ ಟಾಕಿಂಗ್ ಅಬೌಟ್, ಅದೇ ಥರನೇ ಕೆನಡಾ ಆ್ಯಂಡ್ ಮೆಕ್ಸಿಕೋ ಆಲ್ಸೋ ಒನ್ನೊಟ್ಟು ಅವ್ರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಒಳಗೆ ಬರ್ತಾ ಇದ್ದಾರೆ. ಅದಾದಮೇಲೆ ಡ್ರಗ್ ಪೆಡ್ಲಿಂಗ್ ಆ್ಯಂಡ್ ದಿಸ್ ಥಿಂಗ್ ಇಸ್ ಹ್ಯಾಪನಿಂಗ್ ಅಂತ ಹೇಳಿ ದಟ್ ಈಸ್ ದ ಮೇನ್ ಗ್ರೌಸ್ ಅಗೇನ್ಸ್ಟ್ ಕೆನಡಾ ಆ್ಯಂಡ್ ಮೆಕ್ಸಿಕೋ ನೇಬರ್ಸ್. ಚೈನಾ ಮೇಲೆ ದೇ ಆರ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಎ ಗ್ರೌಸ್. ಸೊ ಇಷ್ಟೇ ಇವ್ರು 3 ಜನದ ಮೇಲ್ಗಡೆ ಮಾತ್ರನೇ ದೇ ಆರ್ ಹ್ಯಾವಿಂಗ್ ಎ ಬಿಗ್ ಇಶ್ಯೂ. ಸೊ ಇದನ್ನು ಆ್ಯಕ್ಚುಲಿ ಒನ್ನೊಟ್ಟು ಇನ್ ದ ಪ್ಯಾರೆಟೋ ಚಾರ್ಟ್ ಅಂತ ಒಂದು ಹೇಳ್ತಾರೆ, 80-20 ಚಾರ್ಟ್ ಅಂತಲೂ ಒಂದು ಹೇಳ್ತಾರೆ. ಒಂದು ಆ್ಯಕ್ಚುಲಿ ಅಂತ ಹೇಳಿದ್ರೆ ನಿಮಗೆ 100% ಪ್ರಾಬ್ಲಮ್ಸ್ ಇಶ್ಯೂಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು 80-20 ಅಂತ ಹೇಳಿ ಅದನ್ನು ಆ್ಯಕ್ಚುಲಿ ಭಾಗಿಸ್ಕೋಬೇಕು ಅಂತ ಹೇಳ್ತಾರೆ. ಅದನ್ನು ಮಾಡ್ಕೊಂಡಾಗ ಅವಾಗ ಏನಾಗುತ್ತೆ, ಟಾಪ್ 20% ಆಫ್ ದ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಟಾಪ್ 20% ಆಫ್ ದ ಪ್ರಾಬ್ಲಮ್ಸ್ನ ನೀವು ಹ್ಯಾಂಡಲ್ ಮಾಡಿ ಅದನ್ನು ಫಿಕ್ಸ್ ಮಾಡಿಬಿಟ್ರೆ ಅಲ್ಲಿಂದ ನಿಮ್ಗೆ ಏನಾಗುತ್ತೆ, ಇದು ಬಾಟಮ್ ಅಂದರೆ ದ ರಿಮೈನಿಂಗ್ 80% ಆಫ್ ದ ಪ್ರಾಬ್ಲಮ್ಸ್ ವಿಲ್ ಆಟೋಮ್ಯಾಟಿಕ್ಲಿ ಇಟ್ ವಿಲ್ ಗೆಟ್ ಸಾರ್ಟೆಡ್ ಔಟ್. ಇಟ್ ವಿಲ್ ಗೆಟ್ ಅದು ಆಟೋಮ್ಯಾಟಿಕ್ ಸಾಲ್ವ್ ಆಗೋಗ್ಬಿಡುತ್ತೆ. ಸೊ ಬೇಸಿಕಲಿ ಅವ್ರಿಗೆ ಏನಂತ ಹೇಳಿದ್ರೆ ಚೈನಾ, ಕೆನಡಾ ಆ್ಯಂಡ್ ಮೆಕ್ಸಿಕೋ ಇದು 3 ಮಾತ್ರ ಹ್ಯಾಂಡಲ್ ಮಾಡಿದ್ರೆ ಸಾಕು. ಐ ಡೋಂಟ್ ನೋ ವೈ ಎಲ್ಲ ಕಂಟ್ರೀಸ್ ಮೇಲೂ ಇದು ಮಾಡೋಕ್ಕೆ ಹೋಗಿ ಏನೇನೋ ಆಗಿ ಅದು ವಾಪಸ್ ತಿರುಗು ಬಾಣ ಥರ ಹೊಡೆದು ಅವರು US ಮಾರ್ಕೆಟ್ಸೇ ಕ್ರ್ಯಾಶ್ ಆಗಿದೆ. ಇನ್ಫ್ಯಾಕ್ಟ್ ಲಾಸ್ಟ್ ಥರ್ಸ್ಡೇ ಆ್ಯಂಡ್ ಫ್ರೈಡೇ 2 ದಿವಸದಲ್ಲಿ ದೇ ಲಾಸ್ಟ್ ಅಬೌಟ್ $5 ಟ್ರಿಲಿಯನ್ ಮೊನ್ನೆ ಇದರಲ್ಲಿ. ಸೊ $5 ಟ್ರಿಲಿಯನ್ ಅಂದರೆ ಏನು ಅಂತ ಹೇಳಿದ್ರೆ ಇನ್ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಇಟ್ ಈಸ್ ನಮ್ದು GDP, ಬಿಕಾಸ್ ಅವರ್ GDP ಇಸ್ ಅಬೌಟ್ $4.1-4.2 ಟ್ರಿಲಿಯನ್. ಅದು ಓವರ್ ಅ ಪೀರಿಯಡ್ ಆಫ್ 75 ಇಯರ್ಸಿಂದ ನಾವು ಕ್ಯುಮ್ಯುಲೇಟಿವ್ ಬೆಳೆಸ್ಕೊಂಡು ಬಂದಿರೋದನ್ನು 2 ದಿವಸದಲ್ಲಿ ಆ್ಯಕ್ಚುಲಿ ದೇ ಲಾಸ್ಟ್ ದಟ್ ಮಚ್ ಇನ್ ದೇರ್ ಸ್ಟಾಕ್ ಮಾರ್ಕೆಟ್. ಆಮೇಲೆ January 20th ಇಸ್ ವೆನ್ ಆ್ಯಕ್ಚುಲಿ ಟ್ರಂಪ್ ಟುಕ್ ಓತ್. January 20th ಇಂದ ಇವಾಗ ಆ್ಯಕ್ಚುಲಿ April 20th ಇನ್ನೂ ಬಂದಿಲ್ಲ, 3 ತಿಂಗಳಲ್ಲೇ ಆಲ್ರೆಡಿ ದೇ ಹ್ಯಾವ್ ಲಾಸ್ಟ್ ಅಬೌಟ್ $12 ಟ್ರಿಲಿಯನ್. $12 ಟ್ರಿಲಿಯನ್ ಇಸ್ ಈಕ್ವಲ್ ಟು ಆಲ್ಮೋಸ್ಟ್ ಅಬೌಟ್ 3 times India's GDP.
ಅಷ್ಟು ಅಲ್ಲಿ ಇದಾಗಿದೆ. ಅದಲ್ಲದೆ ಹಾಂಗ್ಕಾಂಗ್, ಶಾಂಘೈ, ನಿಕ್ಕಿ, ಇದು ಡ್ಯಾಕ್ಸ್, ಕ್ಯಾಕ್, ಎಲ್ಲ ಕಡೆನೂ ಆಲ್ ದ ಥಿಂಗ್ಸ್ ಆಲ್ ಓವರ್ ದ ವರ್ಲ್ಡ್ ಎವ್ರಿಬಡಿ ಹ್ಯಾಸ್ ಕಮ್ ಟು ಎ ಗ್ರೈಂಡಿಂಗ್ ಹಾಲ್ಟ್ ಆ್ಯಂಡ್ ಎಲ್ಲ ಮಾರ್ಕೆಟ್ಸು ಬಿದ್ದಿದೆ. ಸೊ ಇದೆಲ್ಲ ಬೇಕಾಗಿರಲಿಲ್ಲ. ಆ್ಯಕ್ಚುಲಿ ಇವರು 3 ಚೈನಾ ಇದು ಅವ್ರ ಪ್ರೀಮಿಯರ್ ಆ್ಯಂಡ್ ದೆನ್ ಕೆನಡಾ ಆ್ಯಂಡ್ ಮೆಕ್ಸಿಕೋ ಅವ್ರನ್ನ ಕೂಡಿಸ್ಕೊಂಡು ಮಾತಾಡ್ಬಿಟ್ಟು ಅವ್ರಿಗೆ ಇದು ಮಾಡಿದರೆ ಸಾಕಾಗಿರ್ತಿತ್ತು. ಅದರಲ್ಲೂ ಪ್ರೈಮರಿಲಿ ಚೈನಾ ಮೇಲೆ ಏನು ಇಶ್ಯೂ, ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಚೈನಾ ಆ್ಯಕ್ಚುಲಿ ಇವಾಗ ನಾನು ಹೇಳಿದ ಥರ ಅವರೊಂದು 10 ವರ್ಷಕ್ಕಿಂತ ಮುಂಚೆ ಆ್ಯಕ್ಚುಲಿ US ವಾಸ್ ದ ಓನ್ಲಿ ಸೂಪರ್ ಪವರ್ ಇನ್ ದ ವರ್ಲ್ಡ್. ಇವಾಗ ಚೈನಾ ಸಡನ್ಲಿ ಸ್ಲೋಲಿ ಬಿಕಮ್ ಎ ಸೂಪರ್ ಪವರ್. ಓಕೆ, ಆ್ಯಂಡ್ ಅವರು ದೇ ಹ್ಯಾವ್ ಎ ಹ್ಯೂಜ್ ಸ್ಟ್ಯಾಂಡಿಂಗ್ ಆರ್ಮಿ. ಓಕೆ, ಅದು ಆಮೇಲೆ ದೇ ಹ್ಯಾವ್ ನೌ ಬಿಕಮ್ ದಿ ಲಾರ್ಜೆಸ್ಟ್, ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಇನ್ ದ ವರ್ಲ್ಡ್. ಸೊ $3.58 trillion ದೇ ಆರ್ ಎಕ್ಸ್ಪೋರ್ಟಿಂಗ್ ಆಲ್ ಓವರ್ ದ ವರ್ಲ್ಡ್. ಆ್ಯಂಡ್ ಅವರು ಇಂಪೋರ್ಟ್ ಮಾಡೋದು, ದೇ ಆರ್ ಇಂಪೋರ್ಟಿಂಗ್ ಓನ್ಲಿ ಅಬೌಟ್ $2.58 trillion. ಸೊ ವಿಚ್ ಮೀನ್ಸ್ ದೇ ಹ್ಯಾವ್ ಎ ಟ್ರೇಡ್ ಸರ್ಪ್ಲಸ್ ಆಫ್ ಅಬೌಟ್ $1 trillion. ಸೊ ದಟ್ ಈಸ್ ಸಮಥಿಂಗ್ ರಿಯಲಿ ಹ್ಯೂಜ್. ಅದು US ಗಿಲ್ಲ ಅದು. ಸೊ US is having a trade deficit of $1.2 trillion. China is having a trade surplus of $1 trillion. ಸೊ ಅದು USಗೆ ನೋಡೋಕ್ಕಾಗ್ತಾ ಇಲ್ಲ ಒಂದು. ಆಮೇಲೆ ಎರಡನೇದು ಏನಂತ ಹೇಳಿದ್ರೆ ಆಮೇಲೆ ಚೈನಾ, ದೆನ್ ಅಗೈನ್ ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಸೊ US is the first largest, $30 trillion. China is the second $1 trillion, about $19.2 trillion. ಆಮೇಲೆ ಇವಾಗ ಮಿಕ್ಕಿದ್ದು ಎಲ್ಲ ಇದರಲ್ಲೂ ಫಾರ್ ಅ ಲಾಂಗ್ ಟೈಮ್ US ಆಲ್ಸೋ ವಾಸ್ ಟ್ರೈಂಗ್ ಟು ಸೇ ದಟ್ we are the best in the world ಅಂತ ಹೇಳಿ. ಅದನ್ನು ಇವಾಗ ಆ್ಯಕ್ಚುಲಿ ಚೈನಾ ಇಸ್ ಸ್ಲೋಲಿ ಇಟ್ ಈಸ್ ಟೇಕಿಂಗ್ ಅಪ್ ದಟ್ ಓನರ್ಶಿಪ್ ಆಲ್ಸೋ. ಅವರು ಈಕ್ವಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಎರಡನೇದು ಟೆಕ್ನಾಲಜಿ ಸ್ಪೇಸಲ್ಲಿ ವಿ ಆರ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ US ಹೇಳ್ಕೊಂಬರ್ತಾ ಇತ್ತು. ಬಟ್ ಅದು ಇವಾಗ ಚೇಂಜ್ ಆಗೋಗ್ಬಿಟ್ಟು ಇವಾಗ ದೇ ಆರ್ ಆ್ಯಕ್ಚುಲಿ ಇವಾಗ ಒಂದು 2-3 ಇನ್ಸ್ಟೆನ್ಸಸ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ರೀಸೆಂಟಾಗಿ BYD. ಸೊ BYD ಇಸ್ ಅನ್ ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ. ಸೊ ಅದಕ್ಕಿಂತ ಮುಂಚೆ ಟೆಸ್ಲಾ ವಾಸ್ ದ ನಂಬರ್ 1 ಇನ್ ದ ವರ್ಲ್ಡ್. ಸೊ ಸಡನ್ನಾಗಿ ಇವಾಗ BYD ಬಂದ್ಬಿಟ್ಟು ಇವರು ಏನು ಮಾಡಿದ್ರು, ದ ವೆರಿ ಸಿಂಪಲ್ ಆ್ಯಂಡ್ ಒನ್ ಪರ್ಟಿಕ್ಯುಲರ್ ಥಿಂಗ್ ದೇ ಡೆಡ್ ಏನಂತ ಹೇಳಿದ್ರೆ, ಚಾರ್ಜಿಂಗ್, ಸೂಪರ್ ಚಾರ್ಜಿಂಗ್ ಬ್ಯಾಟ್ರಿ ಅಂತ ಒಂದು ತೊಗೊಂಡು ಬಂದರು. 5 minutesಲ್ಲಿ ಐ ವಿಲ್ ಚಾರ್ಜ್ ದ ಫುಲ್ ಬ್ಯಾಟ್ರಿ ಅಂತ ಹೇಳ್ಬಿಟ್ಟು. ಸೊ ಬಟ್ ವೆರಾಸ್ ಇನ್ ಟೆಸ್ಲಾ, ಅವರು ವಿತ್ ಆಲ್ ದ ಬೆಸ್ಟ್ ಆಫ್ ದ ಟೆಕ್ನಾಲಜಿ ಆ್ಯಂಡ್ ಎವ್ರಿಥಿಂಗ್, ದೇ ವೇರ್ ಟೇಕಿಂಗ್ ಅಬೌಟ್ 1 hour ಟು ಚಾರ್ಜ್ ದ ಬ್ಯಾಟ್ರಿ, ಫುಲ್ ಬ್ಯಾಟ್ರಿ. ಸೊ ಅದು ಇಟ್ ವಾಸ್ ಆ್ಯಕ್ಚುಲಿ 5 minutesಲ್ಲಿ ಆಗ್ತಾ ಇತ್ತು. ಸೊ ದಿಸ್ ಇಸ್ ಬಿಕಮಿಂಗ್ ಎ ಮೇಜರ್ ಥಿಂಗ್ ಇನ್ ದ ವರ್ಲ್ಡ್. ಅದಾದಮೇಲೆ ಡೀಪ್ ಸೀಕ್ ಅಂತ ಒಂದು ಬಂತು. ಸೊ ಡೀಪ್ ಸೀಕ್ ಇಸ್ ಅನದರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿ. So which ಅವರು actually they really kind of came up with all kind of LLM modules and ಎಲ್ಲಾನು. So by which actually they will be able, and it was made at a very smaller kind of budget. So but whereas ಇವರು NVIDIA ಎಲ್ಲ ಎಷ್ಟೆಷ್ಟು ಅವರು ಎಕ್ಸ್ಪೆನ್ಸಿವ್ ಇದೆಲ್ಲ ಮಾಡ್ಕೊಂಡು ಮಾಡಿದ್ದನಲ್ಲ, ಇವರು ಅದಕ್ಕೆ ಒಂದು 10% ಕಾಸ್ಟಲ್ಲಿ ದೇ ಆರ್ ಕಮಿಂಗ್ ಅಪ್ ವಿತ್ ಆಲ್ ದ AI ಮಾಡಲ್. ಸೊ ಅದು ಇಟ್ ಈಸ್ ಗೋಯಿಂಗ್ ಟು ರೆವಲ್ಯೂಷನೈಸ್ ದ AI ಸ್ಪೇಸ್ ಅಂಡ್ ದ ಟೆಕ್ನಾಲಜಿ ಸ್ಪೇಸ್. ಅದಲ್ಲದೆ ದ ಅದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಚೈನಾ ಈಸ್ ಇನ್ ಟು ಡಂಪಿಂಗ್. ಸೊ ನಿಂಗೆ ಡಂಪಿಂಗ್ ಅಂತ ಹೇಳಿದಾಗ ಏನಂತ ಹೇಳಿದ್ರೆ, ಅವರು ಮಾರ್ಕೆಟ್ ಶೇರ್ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ದೇ ವಿಲ್ ಕಟ್ ಕಾಸ್ಟ್. ಅವ್ರ ಕಾಸ್ಟನ್ನು ತುಂಬ ಮಿನಿಮಮ್ ಪ್ರಾಫಿಟ್ ಇಟ್ಕೊಂಡ್ಬಿಟ್ಟು, ಅಥವಾ ಒಂದೊಂದ್ಸಲಿ ಪ್ರಾಫಿಟ್ಟು ಇಲ್ಲದೇನೆ ಕಾಸ್ಟ್ ಟು ಕಾಸ್ಟ್ ಹಂಗಂಗೆ ದೇ ವಿಲ್ ಸ್ಟಾರ್ಟ್ ಗಿವಿಂಗ್ ಪ್ರಾಡಕ್ಟ್ಸ್ ಟು, ದೇ ವಿಲ್ ಸೆಲ್ ಪ್ರಾಡಕ್ಟ್ಸ್ ಆಲ್ ಓವರ್ ದ ವರ್ಲ್ಡ್. ಇದು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಮಾರ್ಕೆಟ್ ಶೇರ್ ಫಸ್ಟ್ ತೊಗೊಳೋದಕ್ಕೆ. ಒಂದ್ಸಲಿ ಆ ಮಾರ್ಕೆಟ್ ಶೇರ್ ತೊಗೊಂಡ್ಬಿಟ್ಟು ವೆನ್ ದ ಕಸ್ಟಮರ್ಸ್ ಆರ್ ಇವ್ರ ಪ್ರಾಡಕ್ಟ್ ಮೇಲೆ ಅವರ ಲ್ಯಾಚ್ ಆನ್ ಆಗೋಗ್ಬಿಟ್ರೆ, ಆಮೇಲೆ ಸ್ಲೋಲಿ ದೇ ವಿಲ್ ಇನ್ಕ್ರೀಸ್ ದ ಪ್ರೈಸ್. ಸೊ ಆ ಥರ ಆಗಿ ಇವಾಗ ಇನ್ಫ್ಯಾಕ್ಟ್ ಇಫ್ ಯು ಲುಕ್ ಅಟ್ ದೇರ್ ಲೇಬರ್ ದಿಸ್ ಥಿಂಗ್ ಆಲ್ಸೋ, 1990ನಲ್ಲಿ ಇಫ್ ಯು ಲುಕ್ ಅಟ್ ಆಲ್ ದ ಏಷ್ಯನ್ ಕಂಟ್ರೀಸ್, ಓಕೆ, ಇಫ್ ಯು ಲುಕ್ ಅಟ್ ಮಲೇಷಿಯಾ, ಇಂಡಿಯಾ, ವಿಯೆಟ್ನಾಮ್, ಥೈಲ್ಯಾಂಡ್, ಫಿಲಿಪೀನ್ಸ್, ಚೈನಾ, ಇವ್ರು ಎಲ್ಲರೂ ದೇ ವರ್ ಆ್ಯಕ್ಚುಲಿ ಚಾರ್ಜಿಂಗ್ ಅಬೌಟ್ $1. And Malaysia was the only country, they were charging $2 per hour. That was a labor cost. Adadmele 2007, around 2007 ಏನಾಯಿತು, China actually crossed India. So China was even lesser than India. So India was about $1.2 per hour anta ittu. China was just about $1 or something. 2007 alli it crossed India. 2012 alli China crossed all the other Asian peers. And 2022 ivaga they are actually charging about $8.5 per hour. But whereas all the other Asian India, Vietnam, Thailand, Philippines, Malaysia, all of these people, including Sri Lanka, everyone, they are all charging between $2 to $2.5 per
ಹವರ್. ಸೊ ದಟ್ ಇಸ್ ವಾಟ್ ದೇ ಆರ್ ಚಾರ್ಜಿಂಗ್. ಸೊ ಇವಾಗ ಏನಾಗಿದೆ, ಚೈನಾದು ಲೇಬರ್ ರೇಟ್ ಇಸ್ ಆಲ್ಸೋ ಇನ್ಕ್ರೀಸ್ಡ್ ಎ ಲಾಟ್. ಸೊ ಇವರು ಹಂಗೆ ಮಾಡಿ ದೆನ್ ಆ್ಯಕ್ಚುಲಿ ದೇ ಆಲ್ಸೋ ಟ್ರೈ ಟು ಇನ್ಕ್ರೀಸ್ ದ ಪ್ರಾಡಕ್ಟ್ ದಿಸ್ ಥಿಂಗ್ ಲೇಟರ್. ಸೊ ಇನಿಷಿಯಲ್ ಡಂಪಿಂಗ್ ಅಂತ ಮಾಡಿಬಿಟ್ಟು ದೇ ಟೇಕ್ ದ ಮಾರ್ಕೆಟ್ ಶೇರ್, ಲೇಟರ್ ದೇ ಗೋ ಅಂಡ್ ಗ್ರ್ಯಾಬ್ ಹೋಲ್ಡ್ ಆಫ್ ಎವ್ರಿಥಿಂಗ್, ವಿಚ್ ಇಸ್ ವೈ ದೇ ಆರ್ ಆ್ಯಕ್ಚುಲಿ ಎಕ್ಸ್ಪೋರ್ಟಿಂಗ್ ಅಬೌಟ್ $3.58 trillion all over the world. And ಆಮೇಲೆ ಲಾಸ್ಟ್ಲಿ ಆ್ಯಕ್ಚುಲಿ ದೇ ಆರ್ ಆಲ್ಸೋ ನಾವು ಪಿಕಿಂಗ್ ಅಪ್ ಅಬೌಟ್ 35% ಆಫ್ ದ ಒಪೆಕ್ ಆಯಿಲ್. ಸೊ ಅದಕ್ಕೋಸ್ಕರ ಮುಂಚೆ ಪೆಟ್ರೋ ಡಾಲರ್ ಅಂತ ಏನಾಗಿತ್ತು, ಇವಾಗ ಅದು ಪೆಟ್ರೋಲ್ ವಾನ್ ಅಂತ ಆಗಲಿಕ್ಕೂ ಚಾನ್ಸಸ್ ಇದೆ ಅಂತ ಹೇಳಿ. ಸೊ ದೀಸ್ ಆರ್ ಆಲ್ ದ ಬಿಗ್ ರೀಸನ್ಸ್ ವೈ US ಡಸಂಟ್ ಲೈಕ್ ಚೈನಾ ಅಟ್ ಆಲ್. ಸೊ ಆ ಬೇಸಿಸ್, ಆ ಪ್ರಾಬ್ಲಮ್ ಇಂದನೇ ದಿಸ್ ಇಸ್ ದ ರೂಟ್ ಕಾಸ್. ಇದರಿಂದನೇ ಫಿಸ್ಕಲ್ ಪ್ರೂಡೆನ್ಸ್ ಆ್ಯಂಡ್ ಫಿಸ್ಕಲ್ ಡಿಸಿಪ್ಲಿನ್ ಅಂತ ಹೇಳ್ಬಿಟ್ಟೆ ದೇ ಸ್ಟಾರ್ಟೆಡ್ ದಿಸ್ ಎಂಟೈರ್ ಎಕ್ಸಸೈಸ್ ಆಫ್ ದ ಟ್ಯಾರಿಫ್ ವಾರ್. ಸೊ ಇವಾಗ ಹ್ಯಾವಿಂಗ್ ಸೆಡ್ ಆಲ್ ದಿಸ್ ಥಿಂಗ್ಸ್, ಇವಾಗ ಎಲ್ಲ ಕಂಟ್ರಿ ಮೇಲೂ ಹಾಕಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಆ್ಯಂಡ್ ಆಮೇಲೆ ಏನಾಗಿದೆ, ಒಂದು 3 ಕಂಟ್ರಿ, ಯುರೋಪಿಯನ್ ಯೂನಿಯನ್, ಚೈನಾ, ಕೆನಡಾ, ಈ 3 ಕಂಟ್ರೀಸ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ದೇ ಆರ್ ಟ್ರೈಂಗ್ ಟು ರಿಟ್ಯಾಲಿಯೇಟ್. ಅವರು ನೀನು ಹೇಳಿದ್ದನ್ನು ನಾನು ಒಪ್ಪಲ್ಲ, ವಿ ಡೋಂಟ್ ಕನ್ಸಿಡರ್ ಯು ಆಸ್ ಅ ಬಿಗ್ ಬ್ರದರ್. ಸೊ ಈ ಬಿಗ್ ಬ್ರದರ್ ಆ್ಯಟಿಟ್ಯೂಡ್ ನಮಗೆ ಇಷ್ಟ ಆಗ್ತಾ ಇಲ್ಲ, ನೀವು ಕೂತ್ಕೊಂಡು ನಮಗೆಲ್ಲರಿಗೂ ಮಾತಾಡಿಸ್ಬೇಕಾಗಿತ್ತು. ಯು ಹ್ಯಾವ್ ನಾಟ್ ಡನ್ ದ್ಯಾಟ್. ಯೂನಿಲ್ಯಾಟ್ರಲಿ ನೀವು ಟ್ಯಾರಿಫ್ಸ್ ಎಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ಯಾ, ವಿಚ್ ವಿ ಡೋಂಟ್ ಲೈಕ್. ಅದಕ್ಕೋಸ್ಕರ ನಾವು ರಿಟ್ಯಾಲಿಯೇಟ್ರಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು 3 ಜನ ರಿಟ್ಯಾಲಿಯೇಟ್ರಿ ಮೋಡಲ್ ಇದ್ದಾರೆ. ಉಳಿದಿದ್ದು ಒಂದು 50 ಕಂಟ್ರೀಸ್ ಆರ್ ವಾಟ್ ಎವರ್, ಅವರೆಲ್ಲ ಸೇರಿಕೊಂಡು ಮಾತುಕತೆ ಮಾಡೋಣ, ಮಾತುಕತೆ ಮಾಡಿಬಿಟ್ಟು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಒಂದು ಸ್ವಲ್ಪ ಕಡಿಮೆ ಮಾಡಿಸೋಣ ಇದನ್ನು, ಇಂಪೋರ್ಟ್ ಡ್ಯೂಟೀಸ್ ಆ್ಯಂಡ್ ಟ್ಯಾರಿಫ್ಸ್ ಅಂತ ಹೇಳಿ ಆ ಥರ ಇದರಲ್ಲಿದ್ದಾರೆ. ಇಂಡಿಯಾ ಈಸ್ ಆಲ್ಸೋ ಇನ್ ದೋಸ್ 50 ಕಂಟ್ರೀಸ್. ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಹೆಂಗೆ ಡಿಕ್ರೀಸ್ ಮಾಡೋದು, ಏನು ಮಾಡೋದು ಅಂತ ಒಂದು ಇದರಲ್ಲಿದ್ದಾರೆ. ಇವಾಗ ಇದು ಹೆಂಗಾಗತ್ತೆ, ಏನಾಗುತ್ತೆ ಅನ್ನೋದು ನಾವು ಇನ್ನೂ ನೋಡಬೇಕು. ಇದು ಆ್ಯಕ್ಚುಲಿ ಬಿಕಾಸ್ ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ, ಎಗೇನ್ ಆ್ಯಕ್ಚುಲಿ ಚೈನಾ ವೆನ್ ದೇ ಅನೌನ್ಸ್ ರಿಟ್ಯಾಲಿಯೇಟರಿ ಟ್ಯಾರಿಫ್ 34%, ಮತ್ತೆ ಟ್ರಂಪ್ ಸೆಡ್ ದಟ್ ಆ್ಯಕ್ಚುಲಿ 50% ಮೋರ್ ಐ ವಿಲ್ ಪುಟ್ ಆನ್ ಯು ಅಂತ ಹೇಳ್ಬಿಟ್ಟು ಮತ್ತೆ ಹಿ ಸ್ಟಾರ್ಟೆಡ್. ಸೊ ಇದು ಒಂಥರ ವಾರೇ ಆಗ್ತಾ ಇದೆ ಇದು. ಸೊ ಈಗ ಸದ್ಯಕ್ಕೆ ಆ್ಯಕ್ಚುಲಿ ಇಫ್ ಯು ಲುಕ್ ಅಟ್ ಆಲ್ ದ ಏಷ್ಯನ್ ಕಂಟ್ರೀಸ್, China has got about 54% tariff already on them. Vietnam about 46%, Bangladesh 37%, Sri Lanka 44%, Thailand 36%, and India about 26%. So India is the lowest among the Asian peers. So ಇವಾಗ ಇಂಡಿಯಾ ಮೇಲೆ ಇವಾಗ ಪ್ರಾಬ್ಲಮ್ ಆಗತ್ತಾ, ಇಂಡಿಯಾ ಹೌ ಶುಡ್ ದೇ ಹ್ಯಾಂಡಲ್ ದಿಸ್, ಆ್ಯಂಡ್ ಈಸ್ ದೇರ್ ಎ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಬಿಕಾಸ್ ಇಫ್ ಯು ಅಬ್ಸರ್ವ್ ಆ್ಯಕ್ಚುಲಿ ವರ್ಲ್ಡ್ ಓವರ್, ಇಫ್ ಯು ಲುಕ್ ಅಟ್ ದ ಯುರೋಪಿಯನ್ ಮಾರ್ಕೆಟ್ಸ್ ಆಗಲಿ, ಆಮೇಲೆ ಅಮೆರಿಕನ್ ಮಾರ್ಕೆಟ್ಸ್ ಆಗಲಿ, ಅಥವಾ ಚೈನೀಸ್ ಮಾರ್ಕೆಟ್ಸ್ ಆಗಲಿ, ಮತ್ತು ಜಾಪನೀಸ್ ಮಾರ್ಕೆಟ್, ಮತ್ತು ಫ್ರೆಂಚ್ ಆ್ಯಂಡ್ ಜರ್ಮನ್ ಆ್ಯಂಡ್ ಎಲ್ಲ ಕಡೆ ನೋಡಿದಾಗ ಎಲ್ಲರೂ ಹ್ಯಾಂಗ್ಸಂಗ್ ಎಲ್ಲರೂ ತುಂಬ ಬಿತ್ತು ಮಾರ್ಕೆಟ್. ಬಟ್ ಆ್ಯಕ್ಚುಲಿ ಅಷ್ಟು ಕಂಪೇರ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ಸ್ ಅಷ್ಟು ಬಿದ್ದಿಲ್ಲ. ಓಕೆ, ಸೊ ಯಾತಕ್ಕದು ಬಿದ್ದಿಲ್ಲ ಅಥವಾ ಅವ್ರಿಗೆ ಏನು ಅಂತ ಹೇಳಿದ್ರೆ, ಬೇಸಿಕಲಿ ಒಂದೊಟ್ಟು ಇಂಡಿಯಾಗೆ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ವೆರಿ ಬ್ಯಾಡ್. ಯಾತಕ್ಕೆ ಅಂತ ಹೇಳಿದ್ರೆ, ಅಗೇನ್ ನಾವು ನಂಬರ್ಸ್ ನೋಡ್ಕೊಂಬರೋಣ. ಇಂಡಿಯಾದ ಟೋಟಲ್ GDP ಎಷ್ಟು ಅಂತ ಹೇಳಿದ್ರೆ $4 trillion, 4.1, 4.2, ಓಕೆ 4 ಅಂತ ಇಟ್ಕೊಳ್ಳೋಣ, ದಟ್ ಈಸ್ ಅ ಲಿಟಲ್ ಈಸಿಯರ್ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸ್. $4 trillion is the GDP ಆಫ್ ಇಂಡಿಯಾ. ಅದರಲ್ಲಿ ಎಕ್ಸ್ಪೋರ್ಟಿಂದ ಎಷ್ಟು ನಮ್ಗೆ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರೆ $800 billion ಇಸ್ ದ ಎಕ್ಸ್ಪೋರ್ಟ್ ಕಾಂಪೊನೆಂಟ್. ಇದ್ರದ್ದು ಪರ್ಸೆಂಟೇಜ್ ನೋಡಿಕೊಂಡ್ರೆ ನಾವಿವಾಗ 20% ಆಫ್ ದ GDP. 20% ಆಫ್ GDP ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳಿದ್ರೆ 80% ಆಫ್ ದ GDP ನಮ್ಮದು ಡೊಮೆಸ್ಟಿಕ್ ಕನ್ಸಂಪ್ಷನಿಂದನೇ ಬರ್ತಾ ಇದೆ, ಅಂದರೆ ಇಂಡಿಯಾ ಒಳಗಡೆಯಿಂದನೇ ಬರ್ತಾ ಇದೆ. 20% ಮಾತ್ರನೇ ಇಂಡಿಯಾ ಹೊರಗಡೆಯಿಂದ ಬರ್ತಾ ಇದೆ. ಸೊ ನಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಷ್ಟು ಭಯ ಪಡ್ಕೊಳ್ಳೋದು ಬೇಕಾಗಿಲ್ಲ ಅನ್ನೋದು ಒಂದು. ಎರಡನೇದೇನಂತ ಹೇಳಿದ್ರೆ, ಅಲ್ಲಿಂದ ನಾವು ಕೆಳಗಡೆ ನೋಡ್ಕೊಂಡು ಬಂದರೆ ಅದರಲ್ಲಿ ಆ $800 billion ಮರ್ಚೆಂಡೈಸ್ ಅಂತ ಒಂದಿದೆ, ಅಂದರೆ ನೀವು ಗೂಡ್ಸ್, ಪ್ರಾಡಕ್ಟ್ಸ್, ಸರ್ವಿಸಸ್ ಅಂತ ಇದೆ, ವಿಚ್ ಇಸ್ IT ಸರ್ವಿಸಸ್. ಸೊ ಅದರಲ್ಲಿ ಗೂಡ್ಸ್ ಅಂತ ಇರೋದಿಲ್ಲ, ವಾಟ್ ಎವರ್ ಯು ವರ್ಕ್ ಆನ್ ಆ್ಯಂಡ್ ಯು ಪ್ರೊವೈಡ್. ಸೊ ಆ ಥರದ್ದು ಇದೆರಡು ರಫ್ಲಿ ಅಬೌಟ್ 50% ಇದೆ, ಇದೆರಡು ಮರ್ಚೆಂಡೈಸ್ ಆ್ಯಂಡ್ ಸರ್ವಿಸಸ್. ಇವಾಗ ಎಕ್ಸ್ಪೋರ್ಟ್ ಟು ದ US ಎಷ್ಟು ಪೋರ್ಷನ್ನು ಅಂತ ಹೇಳಿದ್ರೆ $78 billion. ಸೊ $78 billion ಔಟ್ ಆಫ್ $800 billion ಅಂದರೆ ಎಷ್ಟು ಬಂತು? 9.75%, 10% ಇಲ್ಲ. ಸೊ $78 billion ನಮಗೆ US ಹತ್ರ ಎಕ್ಸ್ಪೋಜರ್ ಇರೋದು. ಮಿಕ್ಕಿದ್ದು $722 billion ವರ್ತ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವು ಬೇರೆ ಬೇರೆ ಕಂಟ್ರೀಸ್ಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ US ಮೇಲೆ ನಮಗಿರೋದು ಬರೀ 9.75% ಎಕ್ಸ್ಪೋಜರ್ ಅಷ್ಟೇ. ಅದರಲ್ಲೂ ಏನಂತ ಹೇಳಿದ್ರೆ $78 billion $33 billion ಸರ್ವಿಸಸ್ ಪೋರ್ಷನ್ ಬರುತ್ತೆ. ಸೊ ಅದರ ಮೇಲ್ಗಡೆ ಟ್ಯಾರಿಫ್ಸ್ ಹಾಕಿಲ್ಲ, ಸೊ ಅದನ್ನು ತೆಗೆದು ಬಿಡೋಣ. ಸೊ ಹಾಗಿದ್ರೆ $45 billion ಮಾತ್ರನೇ ಆ್ಯಕ್ಚುಲಿ ವಿ ಹ್ಯಾವ್ ಟು ವರಿ ಅಬೌಟ್.
ಈ $45 ಬಿಲಿಯನ್ ಮೇಲ್ಗಡೆ ಎಲ್ಲ 26% ಟ್ಯಾರಿಫ್ ಬರುತ್ತಾ ಅಂತ ಹೇಳಿದ್ರೆ ಇಲ್ಲ. ಅದರಲ್ಲೂ ಏನಾಗಿದೆ ಅಂತ ಹೇಳಿದ್ರೆ ಫಾರ್ಮಾ ಸೆಕ್ಟರ್ ಅವ್ರು ಏನು ಟಚ್ ಮಾಡಿಲ್ಲ. ಬಟ್ ಅಫ್ಕೋರ್ಸ್ ಇವಾಗ ಮೊನ್ನೆ ಏನೋ ಮತ್ತೆ ಹಿ ಮೆನ್ಷನ್ ದಟ್ ಫಾರ್ಮಾ ಮೇಲೆ ಏನೋ ಮಾಡ್ತೀನಿ ಅಂತ, ಬಟ್ ಆದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಬಂದಿಲ್ಲ. ಹಾಗಾಗಿ ವಿ ವಿಲ್ ಸ್ಟಿಕ್ ಟು ದ ಒರಿಜಿನಲ್ ದಿಸ್ ಥಿಂಗ್ ಆಫ್ ಫಾರ್ಮಾ, ಸೆಮಿ ಕಂಡಕ್ಟರ್ಸ್ and then the petro products, the oil products. ಇದು ಮೂರು ಮೇಲೆ since there is no tariff announced so far, ಅದು it is working out to somewhere about $14.5 billion out of the $45 billion. ಸೊ ಈ $14.5 billion ನ $45 billion ಅಲ್ಲಿ ರಿಮೂವ್ ಮಾಡಿದ್ರೆ ಇಟ್ಸ್ ಓನ್ಲಿ $30.5 billion ಮಾತ್ರ ಬರುತ್ತೆ. $30 billion ಅಂತ ಇಟ್ಕೊಳ್ಳೋಣ ರೌಂಡ್ ಆಗಿ. ಈ $30 billion ಮೇಲೆ ಮಾತ್ರನೇ ವಿ ವಿಲ್ ಬಿ ಹ್ಯಾವಿಂಗ್ 26% ಇದು ಟ್ಯಾರಿಫ್. ಇವಾಗ ಇದು ಏನಾಗತ್ತೆ ಅಂತ ಹೇಳಿದ್ರೆ ಮೂರು ಥರ ವರ್ಕ್ ಆಗತ್ತೆ ಇದರಲ್ಲಿ. ಒಂದೇನಂತ ಹೇಳಿದ್ರೆ ಇವರು US ಇಂಪೋರ್ಟರ್ಸ್ ಯಾರ್ಯಾರು ನಮ್ಮ ಹತ್ರ ತೊಗೋತಾರೋ ಇದು $30 billion ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ನೀವು $30 billion ಕೊಡಿ, 26% ನಾವು ಅದ್ರ ಮೇಲೆ ಟ್ಯಾರಿಫ್ ಬೀಳುತ್ತೆ. ಅದಾದಮೇಲೆ ನಾನು ಇನ್ಕ್ರೀಸ್ ಮಾಡಿಬಿಟ್ಟು ನಾನು ಐ ವಿಲ್ ಸೆಲ್ ಇಟ್ ಟು ದ US ಕನ್ಸ್ಯೂಮರ್ಸ್. ಸೊ ಹಾಗಂದ್ರೆ US ಕನ್ಸ್ಯೂಮರ್ ಹತ್ರ ಆ ಪ್ರಾಡಕ್ಟ್ ಎಲ್ಲ ಹೋದಾಗ ಇಟ್ ವಿಲ್ ಬಿಕಮ್ 26% ಮೋರ್ ಎಕ್ಸ್ಪೆನ್ಸಿವ್. ಸೊ ಹಾಗಾದಾಗ ಏನಾಗುತ್ತೆ ಅಂದರೆ ಒಂದೊಂದ್ಸಲಿ ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಇದು ಆ್ಯಕ್ಚುಲಿ $30 billion ಅನ್ನೋದು $25 billion, $26 billion ಅಷ್ಟು ಮಾತ್ರನೇ ಎಕ್ಸ್ಪೋರ್ಟ್ ಆಗೋ ಚಾನ್ಸಸ್ ಇದೆ. ಅಂದರೆ ಒಂದು ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿಬಿಡುತ್ತೆ ಈ $30 billion. ಆ ಥರ ಒಂದು ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟಿ ಏನಂತ ಹೇಳಿದ್ರೆ ಇವರು ಇಂಡಿಯನ್ ಗೌರ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿ, ಅವ್ರ MEA ಎಲ್ಲ ಅವ್ರ ಹತ್ರ ಹೋಗಿ ಮಾತಾಡಿ, ಕಾಮರ್ಸ್ ಮಿನಿಸ್ಟ್ರಿ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಸ್ವಲ್ಪ ರೀನೆಗೋಷಿಯೇಟ್ ಮಾಡಿ ಅವ್ರ ಹತ್ರ ಒಂದು ಬೈಲ್ಯಾಟ್ರಲ್ ಟ್ರೀಟಿ ಅಗ್ರಿಮೆಂಟ್ ಒಂದು ಬರ್ಕೊಂಡು, ಮತ್ತು ಆಮೇಲೆ FTA ಅಂತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತೆಲ್ಲ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ದೆನ್ ಆ್ಯಕ್ಚುಲಿ ಇಫ್ ದೇ ಕ್ಯಾನ್ ರೆಡ್ಯೂಸ್ ದಿಸ್ ಆ್ಯಕ್ಚುಲಿ ಅದು 26% ಬೇಡ, ನಮ್ಗೊಂದು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳಿ, 18% ಮಾಡ್ಕೊಳ್ಳಿ ಆರ್ ಸಮಥಿಂಗ್ ಲೈಕ್ ದಟ್, ಏನೋ ಒಂದು ನಂಬರ್ ಅಲ್ಲಿಗೆ ಬಂದು ನಿಲ್ಲಿಸಿತ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ನಮಗೆ 18% ಮಾತ್ರನೇ ಆ್ಯಕ್ಚುಲಿ ಇಟ್ ವಿಲ್ ಬಿ the taxes, the tariff on the $30 billion. ಈಗ 26% taxes on the $30 billion ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ $7.9388 billion is what will be our extra payment. I mean extra ನಮಗೆ ಟ್ಯಾರಿಫ್ ಬರೋದು. ಅದರಲ್ಲಿ ಪಾಯಿಂಟ್ ಏನಲ್ಲಿ ಏನಂತ ಹೇಳಿದ್ರೆ ಅದು ಕಂಪ್ಲೀಟ್ಲಿ ಅದು $8 billion ಟ್ಯಾಕ್ಸಸ್ ಅಲ್ಲಿ ಆಗಿರೋದ್ರಿಂದ $25 billion ಮಾತ್ರನೇ ಅದು ಸೇಲ್ಸ್ ಕಡಿಮೆ ಆಗಿಬಿಡುತ್ತೆ, ನಮ್ಮ ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ ಅನ್ನೋದು ಒಂದು. ಅಥವಾ ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ ಅದು $26 ಇರೋ ಟ್ಯಾರಿಫ್ನ ಒಂದು 18%ಗೆ ನೆಗೋಷಿಯೇಟ್ ಮಾಡಿ ಮಾತಾಡಿ ಕೆಳಗಡೆ ತರಿಸ್ಬಿಟ್ಟು ಅದರಿಂದ ಆ್ಯಕ್ಚುಲಿ ಇಫ್ ದೇ ಆರ್ ಏಬಲ್ ಟು ರೆಡ್ಯೂಸ್ ದ ದಿಸ್ ಥಿಂಗ್ ಅಂತ ಹೇಳಿದ್ರೆ ಅವಾಗ ನಮ್ದು ಇಂಪ್ಯಾಕ್ಟ್ ಒಂದು $6 billion ಏನೋ ಒಂದು ಬಂದು ನಿಂತ್ಕೊಳ್ಳುತ್ತೆ. ಮೂರನೇದು ಏನಾಗ್ಬೋದು ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಎ ಪಾಸಿಬಿಲಿಟಿ. ಮೂರನೇದು ಏನಾಗುತ್ತೆ ಅಂತ ಹೇಳಿದ್ರೆ ಅವರು US ಇಂಪೋರ್ಟರ್ಸ್ ಏನು ಮಾಡ್ತಾರೆ, 4 ಪಾಸಿಬಿಲಿಟಿ ಇದೆ, ಇನ್ಫ್ಯಾಕ್ಟ್ 3 ಅಲ್ಲ. 4ನೇ ಪಾಸಿಬಿಲಿಟಿ ಏನಂತ ಹೇಳಿದ್ರೆ ಇದು $30 billion ಇದೆಯಲ್ಲ, ಇದನ್ನು 26% ಇಲ್ಲಿಂದ ತೊಗೊಂಡ್ಬಿಟ್ಟು ಅದನ್ನು ಹಾಗೆ ಡೈರೆಕ್ಟಾಗಿ US ಕನ್ಸ್ಯೂಮರ್ಸ್ ಕೊಟ್ಟರೆ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದರಿಂದ ಒಂದು ಸ್ವಲ್ಪ ಬಂದ್ಬಿಟ್ಟು ಒಂದು $30 billion ಎಕ್ಸ್ಪೋರ್ಟನ್ನು ಇಂಡಿಯಾ ಮೇಲೆ ಎಕ್ಸ್ಪೋರ್ಟನ್ನು ಕಡಿಮೆ ಮಾಡಿ ಒಂದು $20 billion ಮಾತ್ರ ಮಾಡಿ $10 billion ಬೇರೆ ಯಾವುದಾದ್ರೂ ಒಂದು ಲೋವರ್ ಟ್ಯಾರಿಫ್ ಇರೋ ಕಂಟ್ರಿಗೆ ಅದನ್ನು ಶಿಫ್ಟ್ ಆಗಿ ಮಾಡ್ಬೋದು. ಹಂಗೆ ಮಾಡಿದಾಗ್ಲೂ ನಮಗೆ ವಿ ವಿಲ್ ಲೂಸ್ ಅವರ್ ಎಕ್ಸ್ಪೋರ್ಟ್ ಆರ್ಡರ್ಸ್ ಟು ದ US. ಇದು ಥರ್ಡ್ ಒನ್. ಫೋರ್ತ್ ಒನ್ ವರ್ಸ್ಟ್ ಕೇಸ್ ಏನಂತ ಹೇಳಿದ್ರೆ US ಅಕಸ್ಮಾತ್ ಏನಾದರೂ ಹೇಳಿದ್ರೆ ನನಗೆ ನೀನು ಲ್ಯಾಂಡಿಂಗ್ ಕಾಸ್ಟ್ ಕೊಡ್ಬೇಕಾರೆ ಈ 26% ಇಂಪೋರ್ಟ್ ಡ್ಯೂಟಿನೂ ಇನ್ಕ್ಲೂಡ್ ಮಾಡಿ ನಾನು ಲ್ಯಾಂಡಿಂಗ್ ಕಾಸ್ಟ್ ಕೊಡು ಅಂತ ಅವ್ರು ಹೇಳ್ತಾರೆ. ಹಂಗೆ ಮಾಡಿದಾಗ ನಾನು US ಕನ್ಸ್ಯೂಮರ್ಸ್ಗೆ ಪ್ರೈಸ್ನ ಇನ್ಕ್ರೀಸ್ ಮಾಡಲ್ಲ ಎಂಡ್ ಯೂಸರ್ಗೆ ಅಂತ ಹೇಳಿ. ಹಾಗಂದ್ರೆ ಏನರ್ಥ, ಇವಾಗ ನಾವು $100 ಏನೋ ಒಂದು ಪ್ರಾಡಕ್ಟ್ ಆ್ಯಕ್ಚುಲಿ US ಹೋಗ್ತಾ ಇತ್ತು ಮುಂಚೆ ಅಂತ ಹೇಳಿದ್ರೆ ಇವಾಗ ಅದನ್ನೇನಾಗುತ್ತೆ ಅದನ್ನು ಅವ್ರೇನು ಮಾಡ್ತಿದ್ರು $150 ಅದನ್ನು ಮಾರ್ತಾಯಿದ್ರು ಅವ್ರ ಕಸ್ಟಮರ್ಸ್ಗೆ, ಅಂದರೆ US ಕನ್ಸ್ಯೂಮರ್ಸ್ಗೆ. ಇವಾಗ 26% ಆ್ಯಕ್ಚುಲಿ ಅದು ಟ್ಯಾಕ್ಸ್ ಎಕ್ಸ್ಟ್ರಾ ಆಗಿರೋದ್ರಿಂದ $126 ವಿಲ್ ಬಿಕಮ್ ದ ಲ್ಯಾಂಡಿಂಗ್ ಕಾಸ್ಟ್. ಆ $126 ಮೇಲೆ $50 ಹಾಕ್ಬಿಟ್ಟು $176ಗೆ US ಕನ್ಸ್ಯೂಮರ್ಸ್ ಕೊಡ್ತಾ ಇದ್ದಾರೆ. ಬಟ್ ಅದು $176 ಆಗಬಾರ್ದು, $150 ಉಳ್ಕೋಬೇಕು ಅಂತ ಹೇಳಿದ್ರೆ ಇಂಡಿಯಾಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವರು ನೀವು ನನಗೆ ಕೊಡೋ $100 ಒಳಗಡೆನೆ ಆ ಟ್ಯಾಕ್ಸು ಇನ್ಕ್ಲೂಡ್ ಮಾಡಿ ಅಂತ ಹೇಳಿದ್ರೆ ಇವರು ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಏನು ಮಾಡಬೇಕು, $74ಗೆ ಇವರು ಇನ್ವಾಯ್ಸ್ ಮಾಡಿ ಕಳಿಸ್ಬೇಕು. ಅವಾಗ $74 ಇನ್ವಾಯ್ಸ್ ಮಾಡಿ ಕಳಿಸಿದಾಗ 26% ಹಾಕ್ಬಿಟ್ಟು ಅದು $100 ಬಂದು ನಿಂತ್ಕೊಳ್ಳುತ್ತೆ. ಅದು ಆ್ಯಕ್ಚುಲಿ ಮ್ಯಾಥ್ ಅಷ್ಟು ಕರೆಕ್ಟಾಗಿ ಬರಲ್ಲ, ಸ್ವಲ್ಪ ಇನ್ನೂ ಕಡಿಮೆ ಆಗುತ್ತೆ, ಬಟ್ ಸುಮ್ಮನೆ ಒಂದು ರಫ್ಗೆ ಹೇಳ್ತಿರೋದು. ಅಂದರೆ ಅವ್ರ ಲ್ಯಾಂಡಿಂಗ್ ಕಾಸ್ಟ್ ಮುಂಚೆ 100 ಇತ್ತು, ಇವಾಗಲೂ 100 ಇರುತ್ತೆ. ಅವ್ರು $50 ಆ್ಯಡ್ ಮಾಡಿ 150ಗೆ ಬಂದ್ಬಿಟ್ಟು ಅವ್ರು US ಕನ್ಸ್ಯೂಮರ್ಸ್ ಕೊಡ್ತಾರೆ. ಹಂಗಾದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ $8 billion ನಮ್ಮ ಮೇಲೆ ಇಟ್ ವಿಲ್ ಬಿಕಮ್ ಎನ್ ಎಕ್ಸ್ಟ್ರಾ ಬರ್ಡನ್.
ಇದನ್ನು ನಾವು ಹೆಂಗೆ ಸಾಲ್ವ್ ಮಾಡ್ಕೊ, ಇದು $8 billion ಔಟ್ ಆಫ್ ದ 800 billion ವಾಟ್ ಎವರ್ ವಿ ಆರ್ ಡೂಯಿಂಗ್ ಎಕ್ಸ್ಪೋರ್ಟ್ಸ್ ಅಂತ ಲೆಕ್ಕ ತೊಗೊಂಡ್ರೆ ಇಟ್ ಈಸ್ ಕಮಿಂಗ್ ಟು ಓನ್ಲಿ 1%. ಸೊ ಅದೇನು ಅದು ಇಟ್ ಈಸ್ ನಾಟ್ ಅಟ್ ಆಲ್ ಎ ಬಿಗ್ ಅಮೌಂಟ್. ಓಕೆ, ಅದೊಂದು. ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಇದು ಇವರು ನಮಗೆ ನಾವು ಟೆಕ್ಸ್ಟೈಲ್ ಆ್ಯಂಡ್ ಗಾರ್ಮೆಂಟಲ್ಲಿ ವಿ ಆರ್ ಆಲ್ಸೋ ಡೂಯಿಂಗ್ ಅಬೌಟ್ $9 billion ವರ್ತ್ ಆಫ್ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಆಮೇಲೆ ಚೈನಾ ಆ್ಯಂಡ್ ಬಾಂಗ್ಲಾದೇಶ್ ತುಂಬ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಗಾರ್ಮೆಂಟ್ಸ್ ಆ್ಯಂಡ್ ಇದು ಟೆಕ್ಸ್ಟೈಲ್ಸ್ ಆ್ಯಂಡ್ ಗಾರ್ಮೆಂಟ್ಸ್. ಅವರಿಬ್ಬರು ಚೈನಾ ಆ್ಯಂಡ್ ಬಾಂಗ್ಲಾದೇಶ್ ಮೇಲೆ 54% ಆ್ಯಂಡ್ 34% ಟ್ಯಾರಿಫ್ ಇರೋದ್ರಿಂದ ಅದ್ರದ್ದು ಎಷ್ಟೊಂದು ಟ್ಯಾಕ್ಸ್ ಅಲ್ಲಿ ಟೆಕ್ಸ್ಟೈಲ್ ಆ್ಯಂಡ್ ಗಾರ್ಮೆಂಟ್ಸ್ದು ಆರ್ಡರ್ಸ್ ಕ್ಯಾನ್ ಗೆಟ್ ಶಿಫ್ಟೆಡ್ ಟು ಇಂಡಿಯಾ. ಹಂಗಾದಾಗ ದೇರ್ ಇಸ್ ರಫ್ಲಿ ಅಬೌಟ್ $9 billion ಇಂದ ವಿ ಕ್ಯಾನ್ progress to about $14-15 billion. We can get a little bit of upside of about $5-6 billion in the textile and garments. Second, in the electronics and telecom space nallunu, it is actually Vietnam and Thailand who again have about 44% and 36% import tariff ಇರೋದ್ರಿಂದ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರದ್ದು ಎಷ್ಟೊಂದು ಇಂಪೋರ್ಟ್ ಆರ್ಡರ್ಸ್ ಎಲ್ಲ ಕಟ್ ಮಾಡಿ, ಎಕ್ಸ್ಪೋರ್ಟ್ ಆರ್ಡರ್ಸ್ ಎಲ್ಲ ಕಟ್ ಮಾಡಿ ಇಟ್ ಕ್ಯಾನ್ ಶಿಫ್ಟ್ ಟು ಇಂಡಿಯಾ. ಸೊ ಅಲ್ಲೂ ವಿ ಕ್ಯಾನ್ ಆ್ಯಕ್ಚುಲಿ ಗೈನ್ ಅಬೌಟ್ $3-5 billion in that also. Then the third one is that actually pharma. So ಎಲ್ಲರಿಗೂ ಗೊತ್ತು, India is actually the generic drug capital of the world. So hangagi now actually we are already doing about $8.1 billion of export. Adarallonu increase agbiಟ್ಟು about $16 billion we can go there. And then the petroleum products ಮೇಲೆ ಇವಾಗ ಏನು tariff ಇಲ್ಲ. So there again also we can get some more this thing. ಇದೆಲ್ಲ ಅಲ್ಲದೆ overall actually ಇವಾಗ ಏನಾಗ್ಬೋದು ಅಂತ ಹೇಳಿದ್ರೆ, since US has got a big problem with the China, ಸೊ ಅಲ್ಲಿ ಚೈನಾಗೆ ಆ್ಯಕ್ಚುಲಿ $534 billion ವರ್ತ್ ಆಫ್ ಎಕ್ಸ್ಪೋರ್ಟ್ಸ್ ಅಲ್ಲಿಂದ ಬರ್ತಿರೋದ್ರಿಂದ ಅಲ್ಲಿಂದ ಟ್ರೇಡ್ ವಾರ್ ಜಾಸ್ತಿ ಆಗಿ ಅವ್ರದ್ದು ಆರ್ಡರ್ಸ್ ತುಂಬ ಕಟ್ ಮಾಡಿ ಅಲ್ಲಿಂದ ದೇ ಕ್ಯಾನ್ ಶಿಫ್ಟ್ ಅ ಲಾಟ್ ಆಫ್ ಥಿಂಗ್ಸ್ ಡೌನ್ ಟು ಇಂಡಿಯಾ ಬಿಕಾಸ್ ವಿ ಆಲ್ಸೋ ಹ್ಯಾವ್ ದ ಲೇಬರ್ ಕಾಸ್ಟ್ ಅಡ್ವಾಂಟೇಜ್. ಆಸ್ ಐ ಟೋಲ್ಡ್ ಯು, ಇವಾಗ ಚೈನಾ ಅವ್ರದ್ದು ಲೇಬರ್ ಕಾಸ್ಟ್ has become $8.5 per hour, ಬಟ್ ವೆರಾಸ್ ನಮ್ಮ ಲೇಬರ್ ಕಾಸ್ಟ್ ಸ್ಟಿಲ್ ಇಟ್ ಇಸ್ ಅಬೌಟ್ $2.5 ಓನ್ಲಿ. ಸೊ ವಿ ಹ್ಯಾವ್ ದ ಕಾಸ್ಟ್ ಅಡ್ವಾಂಟೇಜ್. So ಆ ಕಾಸ್ಟ್ ಅಡ್ವಾಂಟೇಜ್ ಇಟ್ಕೊಂಡ್ಬಿಟ್ಟು ವಿ ವಿಲ್ ಬಿ ಏಬಲ್ ಟು ಡೂ ಎ ಲಿಟಲ್ ಬೆಟರ್. ಸೊ ವಿತ್ ದಟ್ ಆಲ್ ದೀಸ್ ಥಿಂಗ್ಸ್ ಪುಟ್ ಟುಗೆದರ್ ರಫ್ಲಿ ಅಬೌಟ್ $8 billion ನಮಗೆ ಸೆಟ್ ಬ್ಯಾಕ್ ಇದ್ರೂ ಒಂದು $25-30 billion ಆ್ಯಕ್ಚುಲಿ ಸ್ಟ್ರೈಟ್ ಅವೇ ನಾನು ವೆನ್ ಐ ಡಿಡ್ ಎ ಬೇಸಿಕ್ ಮ್ಯಾಥ್ ಎಲ್ಲ ಮಾಡಿದಾಗ ಒಂದು $30 billion ಎಕ್ಸ್ಟ್ರಾ ಸರ್ಪ್ಲಸ್ ಬರ್ತಿದೆ. ಅಂದರೆ ಓವರ್ ಆಲ್ ಅರೌಂಡ್ $25 billion ಆ್ಯಕ್ಚುಲಿ ವಿ ಆರ್ ಗೈನಿಂಗ್ ಔಟ್ ಆಫ್ ದಿಸ್ ಎಂಟೈರ್ ಕೈಂಡ್ ಆಫ್ ಟ್ಯಾರಿಫ್ ಎಕ್ಸಸೈಸ್. ಸೊ ಇದನ್ನು ಆ್ಯಕ್ಚುಲಿ ಇಫ್ ದ ಇನ್ವೆಸ್ಟರ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಪರ್ಲಿ, ಓಕೆ, ಅದು ಅವ್ರು ಏನು ಮಾಡ್ತಾರೆ, ಆಲ್ ದ ಇನ್ವೆಸ್ಟರ್ಸ್ ವಿಲ್ ಅಗೇನ್ ಕಮ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ದ ಸ್ಟಾಕ್ ಮಾರ್ಕೆಟ್ಸ್ ಆಲ್ಸೋ ವಿಲ್ ಸ್ಟಾರ್ಟ್ ರಿಕವರಿಂಗ್. ಸೊ ಹೋಪ್ಫುಲಿ ಇದು ಆ್ಯಕ್ಚುಲಿ ಪೀಪಲ್ ಇವಾಗ ಇದು ಅಂದರೆ ನಾಳೆನೂ ಒಂದು ಹಾಲಿಡೇ ಇದೆ, ಇಂಡಿಯನ್ ಹಾಲಿಡೇ ಇದೆ. ಸೊ ಹೋಪ್ಫುಲಿ ದ ಇನ್ವೆಸ್ಟರ್ಸ್ ವಿಲ್ ಟ್ರೈ ಟು ಕೈಂಡ್ ಆಫ್ ಲೈಕ್ ಡೈಸಿಫರ್ ದ ಎಂಟೈರ್ ಥಿಂಗ್ ಆ್ಯಂಡ್ ದೆನ್ ಲುಕ್ ಲಿಟಲ್ ಡೀಪ್ ಬಿಕಾಸ್ ಲೈಕ್ ಡೀಟೇಲ್ಸ್, ಸೊ ದ ಸೀಕ್ರೆಟ್ ಇಸ್ ಇನ್ ದ ಡೀಟೇಲ್ಸ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ದೆನ್ ಆ್ಯಕ್ಚುಲಿ ಐ ಥಿಂಕ್ ಅಕಾರ್ಡಿಂಗ್ ಟು ಮೀ there is not much of a problem for Indian markets at this point of time and also for the Indian economy. So that is all I have for today. Thank you very much. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.